ನಮಸ್ಕಾರ ಎಲ್ಲರಿಗೂ. ನಾನು ರಂಜಿತ್ ಶಿರಿಯಾರ, ರಿಪಬ್ಲಿಕ್ ಟಿವಿಯ ನಿರೂಪಕ. ನಮ್ಮ ಸ್ನೇಹಿತರು ಮಶಾಕ ತಾಳಿಕೋಟೆ. ನೀವು ಅವರನ್ನ ಪತ್ರಿಕೆಗಳ ಸಂಪಾದಕೀಯದಲ್ಲಿ ಅವರ ಬರಹಗಳನ್ನು ಓದಿರ್ತೀರಿ, ಹಾಗೆ ಕೆಲವು ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಅವರ ಪುಸ್ತಕಗಳನ್ನ ನೀವು ನೋಡಿರ್ತೀರಿ. ಮಶಾಕ ತಾಳಿಕೋಟೆ ಅವರ ಬರವಣಿಗೆಯ ಅಭಿಮಾನಿ ನಾನು ಕೂಡ ಹೌದು. ಮಶಾಕ್ ಅವರ ಹುಟ್ಟಿದಹಬ್ಬ ಇವತ್ತು. ಹುಟ್ಟುಹಬ್ಬದ ಶುಭಾಶಯಗಳು ಮಶಾಕ್ ಅವರೇ. ನಿಮ್ಮ ಕನಸೆಲ್ಲವೂ ಕೂಡ ನನಸಾಗಲಿ. ಇದೇ ರೀತಿ ನಿಮ್ಮ ಬರವಣಿಗೆಯ ಹವ್ಯಾಸವನ್ನು ಮುಂದುವರಿಸಿ ಹೆಚ್ಚೆಚ್ಚು ನಿಮ್ಮ ಬರಹಗಳನ್ನು ಓದುವಂಥ ಅವಕಾಶವನ್ನು ನಮ್ಗೆ ಮಾಡಿಕೊಡಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ನಿಮ್ಮ ಕನಸೆಲ್ಲ ನನಸಾಗಲಿ. ಧನ್ಯವಾದ. ಆತ್ಮೀಯರೇ ನಮಸ್ತೆ. ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷೆ ಗೀತಾ ಮಾತನಾಡ್ತಾ ಇರೋದು. ಮಶಾಕ ಅಬ್ದುಲ್ ತಾಳಿಕೋಟೆ ಇವರು ಇಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಇವರು 3 ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿದ್ದು ಹಲವಾರು ಸಾಧಕರುಗಳನ್ನ ತಮ್ಮ ಲೇಖನದ ಮುಖಾಂತರ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಅವರ ಒಂದು ಬಿಡುವಿನ ಸಮಯದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ತಾಯಿ ಭುವನೇಶ್ವರಿ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಹಾಗೆ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ವತಿಯಿಂದ ನಾವೆಲ್ಲರೂ ಅವರಿಗೆ ಶುಭ ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು. ಆತ್ಮೀಯ ಅಬ್ದುಲ್ ಮಶಾಕ್ ತಾಳಿಕೋಟೆ ಯುವ ಪ್ರತಿಭೆ, ಯುವ ಸಾಹಿತಿ, ಸಗರನಾಡಿನ ಸಾಹಿತಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆಯುರಾರೋಗ್ಯ, ಐಶ್ವರ್ಯ, ಅಳಿಲಾರದಂಥ ಒಳ್ಳೆಯ ಹೆಸರನ್ನು ಕೊಡುವುದಲ್ಲದೆ ಜೀವನ ಪರ್ಯಂತ ಭಗವಂತ ನಿಮಗೆ ನೆಮ್ಮದಿ ಕೊಡಲಿ ಅಂತೇಳಿ ಅವನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಸೈನಿಕ ರಾಷ್ಟ್ರ. ನಾನು ನಿಮ್ಮ ರವಿ, ಸೈನಿಕ, ಮೈಸೂರು. ಮಿಲಿಟ್ರಿನಲ್ಲಿ 25 ಸರ್ವಿಸ್ ಆಗಿದೆ. ಪ್ರಸ್ತುತ OPC ಅಟೆಂಡ್ ಮಾಡಿ ಬಂದಿದ್ದೀನಿ. ಸೊ ನಮ್ಮ ಸ್ನೇಹಿತರು ಹಾಗೆ ಒಂದು ಒಳ್ಳೆ ಕವಿತೆಗಳನ್ನ ಬರೆಯುವಂಥ ಒಳ್ಳೆ ಬರಹಕಾರರು ಆದಂತಹ ನಮ್ಮ ಮಶಾಕ ತಾಳಿಕೋಟೆ ಅವರ ಬರ್ಡೇ. ಸೊ ಮಶಾಕ ತಾಳಿಕೋಟೆಯವರೇ, ನಿಮಗೆ ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವಾರ್ಡ್ ಸಿಗಲಿ, ನಿಮಗೆ ಸುಖ, ಸಂತೋಷ, ನೆಮ್ಮದಿ ಸಿಗಲಿ. ನಮ್ಮ ಇಂಡಿಯನ್ ಆರ್ಮಿ ಪರವಾಗಿ ಹಾಗೆ ನಮ್ಮ ಇಂಡಿಯನ್ ಆರ್ಮಿಯ ದೇಶ ಸೇವೆ ಮಾಡ್ತಿರೋಂಥ ಭಾರತ ಮಾತೆಯ ಮಕ್ಕಳು, ಸೈನಿಕರ ಪರವಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ. ನಾನು ನಿಮ್ಮ ರವಿ, ಸೈನಿಕ, ಕರ್ನಾಟಕ. ಜೈ ಹಿಂದ್, ಜೈ ಸೈನಿಕ ರಾಜ್ಯ. ಅಬ್ದುಲ್ ಮಶಾಕ್ ತಾಳಿಕೋಟೆಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭವಾಗಲಿ. ದೇವರು ಆಯುಷ್ ಆರೋಗ್ಯ ಕೊಟ್ಟು ನಿಮ್ಮ ಕಂಡ ಕನಸುಗಳೆಲ್ಲ ನನಸಾಗಲಿ. ಕರ್ನಾಟಕ ಕಾರ್ಮಿಕರ ವೇದಿಕೆಯ ಮಹಿಳಾ ರಾಜ್ಯಾಧ್ಯಕ್ಷರು ಲಕ್ಷ್ಮೀಗೌಡ, ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭವಾಗಲಿ. ನಮಸ್ಕಾರ. ನಾನು ನಿಖಿತಾ ಗೌಡ ಪೊನ್ನಪ್ಪ. ನಾನೊಬ್ಬಳು ಆರ್ಟಿಸ್ಟ್ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಇವತ್ತು ಏನಪ್ಪ ಹೇಳ್ತಿದ್ದೀನಿ ಅಂದರೆ, ಅಬ್ದುಲ್ ಮಶಾಕ ತಾಳಿಕೋಟೆಯವರ ಹುಟ್ಟಿದ ದಿನ. ಅವರು ಒಬ್ಬರು ಲೇಖಕರಾಗಿ, ಬರಹಗಾರರಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ. ಈಗಾಗಲೇ 3 ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿಸಿದ್ದಾರೆ. ಮತ್ತು ಅವರ ಬರಹಗಳ ಮೂಲಕ ಲೇಖಕರಾಗಿ ಪತ್ರಿಕೆಯಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಇವತ್ತು ಅವರ ಹುಟ್ಟಿದ ಹಬ್ಬ. ನಾನು ಅವರಿಗೆ ಏನಂತ ಹಾರೈಸ್ತೀನಿ ಅಂದರೆ, ಸರ್, ನಿಮ್ಮ ಹುಟ್ಟಿದ ಹಬ್ಬದ ಶುಭಾಶಯಗಳು. ನೀವು ಹೀಗೆ 100 ವರ್ಷ ನಗ್ನಗ್ತಾ ಆರೋಗ್ಯವಂತರಾಗಿ, ಆಯುಷ್ಯವಂತರಾಗಿ, ನೆಮ್ಮದಿಯಿಂದ ಬಾಳಬೇಕು ಅಂತ ನಾನು ಕೋರ್ಕೊಳ್ತೀನಿ ಭಗವಂತನಲ್ಲಿ. ನಮಸ್ತೆ. ನಮಸ್ಕಾರ. ಸೊ ನನ್ನ ನೆಚ್ಚಿನ ಹಾಗೂ ಉತ್ತಮ ಬರಹಗಾರರಾಗಿರುವಂತಹ ಶ್ರೀಯುತ ಮಶಾಕ ತಾಳಿಕೋಟೆಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಸೊ ದೇವರಲ್ಲಿ ನಾನು ಬೇಡ್ಕೊಳ್ಳೋದೇನಂತ ಹೇಳಿದರೆ, ಇವರ ಎಲ್ಲ ಸಾಧನೆಗಳಿಗೂ, ಇವರ ಎಲ್ಲ ಪರಿಶ್ರಮಗಳಿಗೂ ದೇವರು ಯಶಸ್ಸೆಂಬ ಸುರಿಮಳೆ ಹೀಗೆ ಸುರಿತಾ ಇರಲಿ ಅಂತ ಬೇಡ್ಕೊಳ್ತೇನೆ. ಹಾಗೂ ನಿಮ್ಮ ಬರವಣಿಗೆಯ ಮೂಲಕ ಹೆಚ್ಚು ಹೆಚ್ಚು ಜನರ ಹೃದಯದಲ್ಲಿ ಜಾಗವನ್ನು ವಿಸ್ತಾರ ಮಾಡಿಕೊಳ್ಳಿ ಅಂತ ಬೇಡ್ಕೊಳ್ತೇನೆ. ಮತ್ತೊಮ್ಮೆ ಮೊಗದೊಮ್ಮೆ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಶಾಕ ತಾಳಿಕೋಟೆಯವರೇ. ಧನ್ಯವಾದ. ಥ್ಯಾಂಕ್ ಯು. ನಿಮಗೆ ನಿಮ್ಮ ಹುಟ್ಟುಹಬ್ಬಕ್ಕೆ ನನ್ನ ಕಡೆಯಿಂದ ಐ ಥಿಂಕ್ ಎ ಸೇಫ್ ಬ್ಲೆಸ್ಸಿಂಗ್ಸ್ ಫ್ರಮ್ ಗಾಡ್. ದೇವ್ರು ನಿಮಗೆ ಆಯುಷು, ಆರೋಗ್ಯ, ಅನಂತವಾಗಿ ಬರೆಯುವಂಥ ಜ್ಞಾನವನ್ನು, ಮೇಲಿರುವಂಥ ದಿವ್ಯಶಕ್ತಿ ಕರುಣಿಸಲಿ. ಅದನ್ನು ಪೆನ್ನಿನ ರೂಪದಲ್ಲಿ, ಪುಸ್ತಕ ರೂಪದಲ್ಲಿ ನೀವು ಬರೆದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಮತ್ತು ಬದಲಾವಣೆ ಮೆಸೇಜನ್ನು ಕೊಡುವಂಥ ಶಕ್ತಿ ನಿಮಗೆ ಭಗವಂತ ಕೊಡಲಿ. ಸದಾ ನೀವು ಇದೇ ರೀತಿ ಮೆಸೇಜ್ ಮಾಡ್ತಾ ಇರಲಿ. ನಾವು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ರಿಪ್ಲೈ ಕೊಡೋಕ್ಕೆ ಪ್ರಯತ್ನ ಬೀಳ್ತೀನಿ. ಕಾರಣ ಯಾಕೆ ಅಂತಂದರೆ, ಸಾವಿರಾರು ಮೆಸೇಜ್ ಬಂದಾಗ
ಎಷ್ಟಾಗುತ್ತಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀನಿ. ಲೇಖಕರು ಬೇಕಾಗಿದೆ. ಓಕೆ, ರಾಷ್ಟ್ರಕವಿ ಕುವೆಂಪು ನಂತರ ಇನ್ನೊಂದಷ್ಟು ಕುವೆಂಪುಗಳು ಈ ಒಂದು ಸಮಾಜಕ್ಕೆ ಬೇಕಾಗಿದೆ. ಬಸವಣ್ಣ ಅಂತ ನಂತರ ಇನ್ನೊಂದಷ್ಟು ಬಸವಣ್ಣನ ರೂಪದಲ್ಲಿರುವಂಥ ವ್ಯಕ್ತಿಗಳ ಅವಶ್ಯಕತೆ ಈ ನಾಡಿಗಿದೆ. ಅಂಬೇಡ್ಕರ್ ನಂತರ ಡಾಕ್ಟರ್ BR ಅಂಬೇಡ್ಕರ್ ಥರ ನುಡಿಮುತ್ತುಗಳನ್ನು ಶಕ್ತಿ ತುಂಬುವ ಸಂವಿಧಾನ ಬರೆಯುವಂಥ ಶಕ್ತಿಯನ್ನು ಕೊಡುವಂಥ ಲೇಖಕರ ಅವಶ್ಯಕತೆ ಇದೆ. ಇದೆಲ್ಲ ಭಗವಂತ ಕರುಣಿಸಲಿ, ಮತ್ತೊಮ್ಮೆ ಹುಟ್ಟಿ ಬರಲಿ ಅಂಬೇಡ್ಕರ್, ಬಸವಣ್ಣನವರು, ಈ ರೀತಿ ಒಂದಷ್ಟು ಜನ ಹುಟ್ಟು ಬರಲಿ ಅಂತ ಆಶಿಸ್ತಾ, ನಿಮಗೂ ದೇವರು ಆ ನಿಟ್ಟಿನಲ್ಲಿ ಹೋಗ್ಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಸ್ಟೇ ಸೇಫ್, ಗಾಡ್ ಬ್ಲೆಸ್ ಯು, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ. ಶ್ರೀ ಮಶಾಕ ತಾಳಿಕೋಟೆರವರೇ, ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ಜೈ ಹಿಂದ್, ವಂದೇ ಮಾತರಂ. ಹುಟ್ಟಿದೆ ನಾನು ಕರುನಾಡ ಮಡಿಲಲ್ಲಿ, ಅತ್ತಿದೆ ಯಾರು ಕಾವೇರಿ ತೀರದಲ್ಲಿ. ಹುಟ್ಟಿದೆ ನಾನು ಕರುನಾಡ ಮಡಿಲಲ್ಲಿ, ಅತ್ತಿದ್ದೆ. ಹುಟ್ಟಿದೆ ನಾನು ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಎಲ್ಲರಿಗೂ ನಮಸ್ಕಾರ. ಸಗರನಾಡಿನ ಖ್ಯಾತ ಸಾಹಿತಿಗಳಾದಂಥ ಶ್ರೀ ಮಶಾಕ್ ತಾಳಿಕೋಟಿ ಇವರಿಗೆ ಶ್ರೀ ದೌಲ್ಮಲಿಕ್ ಅನಾಥಾಶ್ರಮ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತೇಳಿ ಹಾರೈಸುತ್ತೇನೆ.